ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರು ಕೇಳಿಸಿಕೊಳ್ಳಲು ಆಲಿಸಲು ಬಾಗುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ, ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಯೆಶಾಯ 57ನೇ ಅಧ್ಯಾಯ 15ನೇ ವಚನ. ಮನುಷ್ಯನು ಮುನ್ನಡೆಯಲು ಮತ್ತು ಮಾರ್ಗದರ್ಶನಕ್ಕಾಗಿ ತನ್ನ ಸ್ವಂತ ಕೈಗಳ ಕೆಲಸಗಳನ್ನೇ ಪರಿಗಣಿಸಿದಾಗ ಅವನಿಗೆ ತಕ್ಕ ಪ್ರತಿಫಲವೂ ಸಿಗುತ್ತದೆ. ಯಾಕೆಂದರೆ ದೇವರು ಅವನ ಭಯಂಕರವಾದ ತಪ್ಪುಗಳನ್ನು ಪ್ರಕಟಪಡಿಸುತ್ತಾನೆ. ಆ ಶ್ರೇಷ್ಠವಾದ ಬೆಳಕು ಜೊತೆಯಲ್ಲಿದ್ದರೂ ಆ ಮಾನವ ಕಾರ್ಯಭಾರಿಯು ಕ್ರಿಸ್ತನ ನೊಗದಡಿಯಲ್ಲಿ ಇಲ್ಲದಿದ್ದರೆ ಅವನ ವಿವೇಚನಾ ಶಕ್ತಿಯು ಕುರುಡಾಗುತ್ತದೆ. ಗೋಧಿಯ ಮಧ್ಯೆ ಕಳೆಗಳನ್ನು ಬಿತ್ತಲು ತನ್ನ ಕೈ ಸೇರಿಸಬಹುದೆಂದು ಸೈತಾನನು ಭಾವಿಸಿದಾಗ ಪ್ರತಿದಿನವೂ ಕೆಲವು ಯೋಜನೆಗಳನ್ನು ರೂಪಿಸಲಾಗುತ್ತದೆ. ದುರ್ಗುಣವನ್ನು ಸದ್ಗುಣದೊಂದಿಗೆ ಬೆರೆಸಬಾರದು ಮತ್ತು ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬ ಕೂಗು ಸುವಾರ್ಥ ಕೆಲಸವು ನಡೆಯುವಾಗ ಅಳತೆಯಿಲ್ಲದೆ ಮೊಳಗಬೇಕು. ಈಗ ದೇವರು ತನ್ನ ಜನರಿಗಾಗಿ ಕೆಲಸ ಮಾಡುತ್ತಿದ್ದಾನೆ. ಆದರೆ ಅಪೂರ್ವವಾದ ಕೆಲಸಗಳಿಂದ ಎಷ್ಟು ಜನರು ದೇವರ ಕೆಲಸವನ್ನು ಗುರುತಿಸುತ್ತಿದ್ದಾರೆ. ದೇವರ ಮಹಿಮೆಯನ್ನು ಮರೆಮಾಡುವ ಪರದೆಯನ್ನು ಪಕ್ಕಕ್ಕೆ ತೆರೆದಾಗ ಅದು ತನ್ನ ಉನ್ನತ ಸ್ಥಾನದಲ್ಲಿರುವ ಪರಿಶುದ್ಧವಾದ ಪವಿತ್ರ ಸ್ಥಳದಲ್ಲಿರುವ ದೇವರನ್ನು ತೋರಿಸುತ್ತದೆ. ಆತನು ಅಲ್ಲಿ ಏಕಾಂಗಿಯಾಗಿರುವುದಿಲ್ಲ. ಸಮಸ್ತ ಪರಲೋಕವು ಎಲ್ಲಾ ಮಂಡಲಗಳೊಂದಿಗೆ ವಿವಿಧವಾದ ಮಾರ್ಗಗಳ ಮೂಲಕ ಸಕ್ರಿಯವಾದ ಸಂಬಂಧದಲ್ಲಿದೆ ಮತ್ತು ಪರಿಶುದ್ಧನಾಗಿರುವಾತನು ಲೋಕದಲ್ಲಿ ಆಗುವ, ಮಾತನಾಡುವ, ಬೇಡುವ ಪ್ರತಿಯೊಂದು ಶಬ್ದವನ್ನು ಕೇಳಲು ತನ್ನ ಸಿಂಹಾಸನದಿಂದ ಬಾಗುತ್ತಾನೆ ಎಂದು ಹೇಳುವ, ಪ್ರಕಟಪಡಿಸುತ್ತಿರುವ ಮತ್ತು ದೇವರು ಹೇಳುವ, ಆಜ್ಞಾಪಿಸುವ ಪ್ರತಿಯೊಂದನ್ನು ಜವಾಬ್ದಾರಿಯಿಂದ ಮಾಡಲು ಕಾಯುತ್ತಿರುವ 1000, 10,000, ಲಕ್ಷೋಪಲಕ್ಷ ದೇವದೂತರು ದೇವರ ಸುತ್ತಲೂ ಇರುತ್ತಾರೆ. ಉನ್ನತನಾದವನು ಅತ್ಯಂತ ಕೀಳಾಗಿರುವವನಿಗೆ ಅನುಗ್ರಹಿಸುತ್ತಾ ನಡೆಯುವ ಪ್ರತಿಯೊಂದು ಕ್ರಿಯೆಯನ್ನು ಅನುಮೋದಿಸುವ ಇಲ್ಲವೇ ಖಂಡಿಸುವ ವಿಷಯವೂ ಇದಾಗಿದೆ. ಆತನು, ಅಂದರೆ ದೇವರು, ತುಳಿತಕ್ಕೊಳಗಾದವರ ಮೇಲೆ ಆಸಕ್ತಿ ಹೊಂದಿದ್ದಾನೆ. ಸಂಪೂರ್ಣವಾಗಿ ಮನಸ್ಸು ಮತ್ತು ಆಲೋಚನೆಗಳನ್ನು ಭ್ರಷ್ಟಗೊಳಿಸಿಕೊಂಡವರು ಮತ್ತೆ ಸತ್ಯ ಮತ್ತು ನೀತಿವಂತಿಕೆಯ ಸಂಬಂಧದಲ್ಲಿ ಇರಲಿಕ್ಕಾಗುವಂತೆ ಅವರಿಗಾಗಿ ಕೆಲಸ ಮಾಡಲು ದೇವರು ಸುವಾರ್ತೆಯೊಂದಿಗೆ ಸಂಪರ್ಕದಲ್ಲಿರುವ ಸಂದೇಶದೂತರನ್ನು ಕಳುಹಿಸುತ್ತಾನೆ. ಅವರು ಸ್ವತಃ ನೀತಿವಂತರಾಗದ ಹೊರತು ಅವರು ಇತರರಿಗೆ ಸರಿಯಾದದ್ದನ್ನು ಮಾಡಲಾಗುವುದಿಲ್ಲ. ಇತರರ ಜೀವನವನ್ನು ಕಲುಷಿತ ಮಾಡಬಹುದು. ನಮ್ಮ ಲೋಕದಲ್ಲಿ ಮಾಡಬೇಕಾದ ಕೆಲಸವಿದೆ, ಆದರೆ ಆ ಕೆಲಸದಲ್ಲಿ ಸರಿಯಾದ ಮಾನಸಾಂತರದ ಮೂಲಕ ಜನರ ಜೀವನವನ್ನು ಸರಿಪಡಿಸಲು ದೇವರ ಮಾರ್ಗವನ್ನು ಸ್ಪಷ್ಟವಾಗಿ ಅನುಸರಿಸದಿದ್ದರೆ ನಮ್ಮ ಸಂಸ್ಥೆಗಳು ಕೈಬಿಟ್ಟವರನ್ನು ತನ್ನ ತೆಕ್ಕೆಗೆ ಎಳೆದುಕೊಳ್ಳಲು ಸೈತಾನನು ತನ್ನನ್ನು ತಾನು ಅವರಿಗೆ ಪರಿಚಯಿಸಿಕೊಳ್ಳುತ್ತಾನೆ ಎಂದು ಭಯಪಡಬೇಕು. ಕ್ರಿಸ್ತನು ಯಾರಿಗಾಗಿ ಮರಣ ಹೊಂದಿದ್ದಾನೋ ಅವರನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಲು ಸೈತಾನನು ತನ್ನ ಆಟವನ್ನು ಆಡುತ್ತಿದ್ದಾನೆ. ಕರ್ತನಿಗಾಗಿ ಕೆಲಸ ಮಾಡುವ ನಮ್ಮ ಉತ್ಸಾಹದಲ್ಲಿ ನಾವು ಕ್ರಿಸ್ತನ ಮುಂದೆ ಹೋಗುತ್ತಿಲ್ಲ, ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.